ಯಾರು ಫ್ರಸ್ಟ್ರೇಟ್ ಆಗಿರ್ತಾರಲ್ವ ಅವರನ್ನ ಫೇಸ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ರೀ. ಯಾಕೆ ಗೊತ್ತಾ, ಈಗ ಯಾರು ಒಬ್ರು ಫ್ರಸ್ಟ್ರೇಟ್ ಆಗಿದ್ದಾರೆ ಅಂದ್ರೆ, ಗೊಂದಲ ಆಗಿದ್ದಾರೆ ಅಂದ್ರೆ, ಅವರ ಲೈಫ್ನಲ್ಲಿ ಆದಂತ ಎಲ್ಲ ಪ್ರಾಬ್ಲಮ್ಗಳನ್ನ ಪ್ರತಿಯೊಬ್ಬರಿಗೂ ರಿಲೇಟ್ ಆಗಿ ಅವರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಂದ್ರೆ ಎದುರುಗಡೆ ಇರೋರಿಗೆ ಅವರ ರಿಯಾಕ್ಷನ್ ಇಂದ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥ ಯೋಚನೆ ಅವರು ಮಾಡೋದಿಲ್ಲ. ಅಂದ್ರೆ ನನ್ನ ಲೈಫ್ನಲ್ಲಿ ಪ್ರಾಬ್ಲಮ್ ಆಗಿದೆ, ಅದೇ ತರ ಪ್ರಾಬ್ಲಮ್ಗಳನ್ನ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ. ನೀವು ಅರ್ಥ ಮಾಡ್ಕೋಬೇಕು. ಅವರು ಹೇಳುವಂತ ಪ್ರತಿಯೊಂದು ಮಾತಿನಲ್ಲೂ ಎದುರುಗಡೆ ಇರೋರಿಗೆ ನೇರವಾಗಿ ದಾಳಿ ಮಾಡಿ ಅವರು ಮಾತಾಡ್ತಾರೆ. ಅಂದ್ರೆ ಅವರು ಬರೀ ಮಾತಾಡೋದಲ್ಲ, ಮಾತಾಡಿದ ಮೇಲೆ ಎದುರುಗಡೆ ಇರೋರು ಅವರಿಗೆ ಪಾಸಿಟಿವ್ ಆಗಿ ರಿಯಾಕ್ಷನ್ ಕೊಡ್ಲೇಬೇಕು ಅಂತ ಅವರು ಅಕ್ಸೆಪ್ಟ್ ಮಾಡ್ತಾರೆ. ಅಂದ್ರೆ ಅವರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ನೋಡಿ ಗುರು ನನ್ನ ಲೈಫ್ನಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಆಗಿದೆ, ಆ ಪ್ರಾಬ್ಲಮ್ಗಳಿಗೆ ನೀವು ಸ್ಪಂದಿಸಲೇಬೇಕು. ನನಗೆ ಪ್ರಾಬ್ಲಮ್ ಆಗಿದೆ ಅಂದ್ರೆ ನಾನು ಟೆನ್ಷನಲ್ಲಿದ್ದೀನಿ, ನೀವು ಕೂಡ ಟೆನ್ಷನಲ್ಲಿರಬೇಕು. ನಾನು ದುಃಖದಲ್ಲಿದ್ದೀನಿ, ನೀವು ಕೂಡ ದುಃಖದಲ್ಲಿರಬೇಕು. ಸದ್ಯಕ್ಕೆ ಇವಾಗ ನನಗೆ ಹಣದ ಪ್ರಾಬ್ಲಮ್ ಇದೆ, ಆ ಹಣದ ಪ್ರಾಬ್ಲಮ್ನಲ್ಲಿ ನೀವು ಕೂಡ ಇರಬೇಕು ಅಂತ ಹೇಳಿ ಎದುರುಗಡೆ ಇರೋರು ಲೈಫ್ನಲ್ಲಿ ಅವ್ರ ಪಾಟಿಗೆ ಅವರು ಇರ್ತಾರೆ. ಆದರೆ ಅವ್ರ ಪಾಟಿಗೆ ಅವರು ಇರೋದಕ್ಕೆ ಬಿಡೋದಿಲ್ಲ. ಅಂದರೆ ಈಗ ಅವ್ರು ಯಾವ್ದಾದ್ರು ಒಂದು ಹೊಸ ಕೆಲಸ ತಗೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ, ಆ ಕೆಲಸನ ಬ್ರೇಕ್ ಮಾಡ್ಬಿಡ್ತಾರೆ. ಅಂದರೆ ಇವಾಗ ಯಾರು ಒಬ್ರು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ, ಅದಕ್ಕೆ ಅವರು ಫಂಡ್ಸ್ ಎಲ್ಲ ಅರೇಂಜ್ ಮಾಡಿರ್ತಾರೆ. ಇನ್ನೇನು ಸ್ಟಾರ್ಟ್ ಮಾಡಬೇಕು ಅನ್ನೋ ಟೈಮಲ್ಲಿ ಅವರ ಫಂಡ್ಸ್ಗೆ ಬ್ರೇಕ್ ಆಗೋದು, ಅಥವಾ ಅವರ ಮಾಡುವಂಥ ಒಂದು ಕೆಲಸಕ್ಕೆ ಅಡ್ಗಾಲ್ ಹಾಕೋದು, ಅವರ ಲೈಫ್ನಲ್ಲಿ ಇರುವಂಥ ಶಾಂತಿ ನೆಮ್ಮದಿನ ಸತ್ಯನಾಶ ಮಾಡೋದು. ಯಾರು ಎದುರುಗಡೆ ಇರ್ತಾರೋ ಅವ್ರು ಯಾವ್ದಾದ್ರು ಒಂದು ಹೊಸ ಕೆಲಸಕ್ಕೆ ಕೈ ಹಾಕಿದ್ರೆ ಆ ಕೆಲಸ ಮಾಡೋದಕ್ಕೆ ಅವ್ರ ಹತ್ರ ಟೈಮ್ ಇರಬಾರ್ದು. ಅಂದ್ರೆ ಅವರು ಎಷ್ಟು ಡೀಪ್ ಆಗಿ ಬೇರೆಯವ್ರ ಲೈಫ್ನಲ್ಲಿ ಎಂಟ್ರಿ ಹೊಡಿತಾರೆ ಅಂದ್ರೆ, ಎದುರುಗಡೆ ಇರೋರು ಶಾಂತಿ ನೆಮ್ಮದಿನೇ ಹಾಳು ಮಾಡ್ಬಿಡ್ತಾರೆ. ಎಷ್ಟೋ ಜನರು ಸಂಬಂಧಗಳನ್ನೇ ಹಾಳು ಮಾಡ್ಬಿಡ್ತಾರೆ. ಅವರು ಯಾರು ಫ್ರಸ್ಟ್ರೇಟ್ ಆಗಿರ್ತಾರಲ್ಲ, ಅವ್ರು ಮಾಡುವಂತ ನಿರ್ಧಾರಗಳು ಯಾವ ತರ ಇರುತ್ತೆ ಅಂದ್ರೆ, ಅವರು ಮಾಡುವಂತ ನಿರ್ಧಾರದಿಂದ ಕುಟುಂಬನೇ ಸತ್ಯನಾಶ ಮಾಡ್ಬಿಡ್ತಾರೆ. ಅಂದ್ರೆ ಅವರಿಗೆ ತುಂಬಾ ಹತ್ರ ಇರೋರು ಲೈಫ್ನೇ ಹಾಳು ಮಾಡ್ಬಿಡ್ತಾರೆ ಅವರು. ಹಂಗಾಗಿ ನಾವು ಯಾವುದಕ್ಕೂ ಹುಷಾರಾಗಿರ್ಬೇಕು. ಯಾರು ಫ್ರಸ್ಟ್ರೇಟ್ ಆಗಿದ್ದಾರೆ ಅಂದ್ರೆ ಅವರಿಂದ ಆದಷ್ಟು ದೂರ ಇರೋದು ಒಳ್ಳೇದು. ಅವ್ರ ಜೊತೆಗೆ ಮಾತಾಡುವಾಗ ಅವರಿಗೆ ಜಾಸ್ತಿ ಮಾರ್ಜಿನ್ ಕೊಡೋದಕ್ಕೆ ಹೋಗ್ಬಾರ್ದು. ಅಂದ್ರೆ ಅವ್ರ ಜೊತೆಗೆ ಜಾಸ್ತಿ ಮಾತಾಡುವಾಗ ಜಾಸ್ತಿ ಓಪನ್ ಅಪ್ ಆಗಿ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಆದಷ್ಟು ಅವರಿಂದ ಸ್ವಲ್ಪ ದೂರ ಇರಬೇಕು. ಅವ್ರ ಜೊತೆಗೆ ಕಡಿಮೆ ಮಾತಾಡ್ತಾ ಇರಬೇಕು. ಅವ್ರ ಜೊತೆಗೆ ನಮ್ಮ ಫೀಲಿಂಗ್ಸು, ನಮ್ಮ ಪರ್ಸನಲ್ ಲೈಫ್ನಲ್ಲಿ ಇರುವಂಥ ಯಾವ ಡಾಟಾಗಳು ಸಿಗ್ಲೇಬಾರ್ದು. ಯಾಕೆ ಗೊತ್ತಾ, ಅವರಿಗೆ ತಲೆ ಕೆಟ್ಟಾಗ ನಮ್ಮ ತಲೆನೂ ಅವರು ಕೆಡಿಸ್ತಾರೆ. ಇದಕ್ಕಿರೋದು ಒಂದೇ ಒಂದು ಸೊಲ್ಯೂಷನ್ ರೀ. ನಮ್ಮ ಲೈಫ್ನಲ್ಲಿ ನಡೆಯುವಂಥ ಯಾವ ಆಕ್ಟಿವಿಟಿನೂ ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು. ನಾವು ಮುಂದೆ ಏನು ಮಾಡ್ತೀವಿ ಅಂತ ಅವರು ತಿಳ್ಕೊಳ್ಳೋದಕ್ಕೆ ಬಂದರೂ ಕೂಡ ಅವರಿಗೆ ಆ ಡಾಟಾ ಸಿಗ್ಲೇಬಾರ್ದು. ಕೊನೆಗೆ ಅವರು ನಮ್ಮ ಲೈಫ್ ಬಗ್ಗೆ ಎಷ್ಟೇ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಅವರು ಪದೇ ಸೋತೋಗ್ಬಿಡ್ಬೇಕು. ಅಂದ್ರೆ ಆ ಡಾಟಾ ಹುಡುಕೋ ಒಂದು ಜರ್ನಿನಲ್ಲಿ ನಮ್ಮನ್ನ ನೇರವಾಗಿ ದಾಳಿ ಮಾಡುವಂತ ಅವ್ರದ್ದು ಪ್ಲಾನ್ ಇದೆಯಲ್ವ ಕಂಪ್ಲೀಟ್ ಆಗಿ ಫೇಲ್ ಆಗ್ಬಿಡ್ಬೇಕು. ಕೊನೆಗೆ ಒಂದು ದಿವಸ ಅವರು ನಮ್ಮಿಂದ ಪಕ್ಕಕ್ಕೆ ಹೋಗ್ಬಿಡ್ತಾರೆ. ನನ್ನ ಫ್ರಸ್ಟ್ರೇಷನ್ ಇಲ್ಲಿ ಡಂಪ್ ಮಾಡೋದಕ್ಕೆ ಆಗೋದಿಲ್ಲ, ನನ್ನ ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತ ಹೇಳಿ ಒಂದು ದಿವಸ ಅವರು ನಮ್ಮ ಬಗ್ಗೆ ಒಂದು ಫೈನಲ್ ಜಡ್ಜ್ಮೆಂಟ್ ಮಾಡ್ಬಿಡ್ತಾರೆ, ಒಂದು ಫೈನಲ್ ಡಿಸೈಡ್ ಮಾಡ್ಬಿಡ್ತಾರೆ. ಇವ್ರ ಜೊತೆಗೆ ನಾನು ಇರ್ಬೇಕಂದ್ರೆ ಇವ್ರ ಜೊತೆಗೆ ಸಂತೋಷವಾಗಿರ್ಬೇಕು ಅಂತ ಇದ್ದಕ್ಕಿದ್ದಾಗೆ ಅವರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬಿಡ್ತಾರೆ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ, ಈ ಫ್ರಸ್ಟ್ರೇಷನ್ ಯಾರು ತೋರಿಸೋರು ಇದ್ರೆ ಅವರು ಮೇನ್ ಪ್ರಾಜೆಕ್ಟ್ ಅಂತ ಆದಷ್ಟು ಬೇಗ ಇಮಿಡಿಯೇಟ್ ಆಗಿ ಡಿಸೈಡ್ ಮಾಡ್ಬಿಟ್ಟು ಅವರಿಂದ ಆದಷ್ಟು ನಾವು ಸ್ವಲ್ಪ ಸೇಫ್ ಆಗಿ ಇರುವಂತ ಒಂದು ಝೋನ್ ನ ಸೆಲೆಕ್ಟ್ ಮಾಡಿ ನಾವು ನಮ್ಮ ಲೈಫ್ನ ಸೇವ್ ಮಾಡಿಟ್ಕೊಂಡಿದ್ರೆ ನಮ್ಮ ಲೈಫ್ನಲ್ಲಿ ಬರುವಂತ 99% ಪ್ರಾಬ್ಲಮ್ಗಳು ಅಲ್ಲೇ ಸಾಲ್ವ್ ಆಗ್ಬಿಡ್ತವೆ. ಅಂದ್ರೆ ಈ ಯಾರು ಫ್ರಸ್ಟ್ರೇಟ್ ಆಗಿರ್ತಾರಲ್ವಾ, ಅವ್ರು ಯಾರು ಅಂತ ನಮಗೆ ತಿಳ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಯಾಕೆಂದ್ರೆ ಅವರು ನಮ್ಮ ಜೊತೆಗೆ ಅಷ್ಟೊಂದು ಸಂತೋಷವಾಗಿರ್ತಾರೆ. ಇವರು ಕೂಡ ಆಗಿರ್ಬೋದು, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಮ್ಮ ಜೊತೆಗೆ ಕೆಲಸ ಮಾಡ್ತಾರೆ. ನಾವು ಎಷ್ಟು ಕಷ್ಟಪಡ್ತೀವೋ 10% ನಾವು ಹಾಕುವಂತ ಎಫರ್ಟ್ಗೆ 10% ಜಾಸ್ತಿ ಅವರು ಎಫರ್ಟ್ ಹಾಕ್ತಾರೆ. ಅಂದ್ರೆ ಇವರನ್ನ ನಾವು ಗುರುತಿಸೋದಿದೆ ಅಲ್ವಾ, ತುಂಬಾ ಕಷ್ಟ. ಅಂದ್ರೆ ನಾವು ಎಷ್ಟೋ ಸಾರಿ ಅನುಮಾನ ಪಟ್ಟಿರ್ತೀವಿ, ಆದ್ರೆ ಅವರು ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ನಮಗೆ ಅನ್ಸೋದೇ ಇಲ್ಲ ಇವರು ನಮಗೆ ಮೋಸ ಮಾಡ್ತಾ ಇದ್ದಾರೆ, ಇವರ ಫ್ರಸ್ಟ್ರೇಷನ್ ನಮಗೆ ತೋರಿಸ್ತಾ ಇದ್ದಾರೆ, ನಮ್ಮ ಲೈಫ್ನ ಈ ತರ ಹಾಳು ಮಾಡ್ತಾ ಇದ್ದಾರೆ ಅಂತ ನಾವು ಗೆಸ್ ಮಾಡೋದಕ್ಕೆ ಆಗೋದಿಲ್ಲ. ಎಷ್ಟೋ ಜನರು ಯಾರು ಅವ್ರ ಲೈಫ್ನಲ್ಲಿ ಅವ್ರಿಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಹುಡ್ಕೋದಿಕ್ಕೆ ಆಗದೆ ಹಾಗೆ ಸತ್ತೋಗ್ಬಿಟ್ಟಿದ್ದಾರೆ.
ಅಂದರೆ ಇವರು ಎಷ್ಟು ಡೇಂಜರಸ್ ಆಗಿರ್ತಾರೆ ಅಂದರೆ ಅವ್ರು ಮಾತಾಡುವಂಥ ಶೈಲಿನಲ್ಲಿ ನಾವು ಅವ್ರಿಗೆ ಗುರುತು ಹಿಡಿಯೋದಕ್ಕೆ ಆಗೋದಿಲ್ಲ. ಇವರೇ ನಮ್ಮ ವೈರಿ, ನಮ್ಮ ಜೊತೆನಲ್ಲಿ ಇರೋರೇ ಇಂಥ ಖತರ್ನಾಕ್ ಕಿಲಾಡಿ ವೈರಿಗಳು ಇದ್ದಾರೆ ಅಂಥೇಳಿ. ಅಂದರೆ ನಮ್ಮ ಲೈಫ್ಗೆ ತುಂಬ ದೊಡ್ಡ ವಿಲ್ಲನ್ ಯಾರು ಅಂದರೆ ಈ ಫ್ರಸ್ಟ್ರೇಷನ್. ಈ ಫ್ರಸ್ಟ್ರೇಷನಿಂದ ಆದಷ್ಟು ನಾವು ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು.